ಗುರುವಿಂದ ಬಂಧುಗಳು, ಗುರುವಿಂದ ದೈವಗಳು, ಗುರುವಿಂದಲಿಹುದು ಪುಣ್ಯವದು, ಜಗಕ್ಕೆಲ್ಲ ಗುರುವಿಂದ ಮುಕ್ತಿ ಸರ್ವಜ್ಞ. ಧರ್ಮವ ಬೆಳಗಿದೆಯಣ್ಣ, ಕರ್ಮವ ಕಳೆದೆಯಣ್ಣ. ಧರ್ಮವ ಬೆಳಗಿದೆಯಣ್ಣ, ಕರ್ಮವ ಕಳೆದೆಯಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ಈ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಅತಿಥಿಗಳು ಹಾಗೂ ಇಲ್ಲಿಯವರೆಗೆ ಸಂಗೀತ ಸೇವೆಯನ್ನು ನೀಡಿದಂಥ ಕಲಾವಿದರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿನಿಯರಿಗೂ ಎಲ್ಲ ಕೂಡ ಆರ್ಥಿಕ ಚಿಂತನೆ ಇಲ್ಲಿ ವಿಶ್ವದಲ್ಲಿ ಹಲವಾರು ಸಮಸ್ಯೆಗಳಿಗೆ ಮೂಲ ಕಾರಣವೇ ಆರ್ಥಿಕ ಅಸಮಾನತೆ. ಈ ಒಂದು ಆರ್ಥಿಕ ಅಸಮಾನತೆಯನ್ನು ನಿವಾರಣೆಗೊಳಿಸಬೇಕು. ನಮ್ಮ ಶರಣರು ನಮಗೆ 3 ರೀತಿಯಾದಂತಹ ಸೂತ್ರಗಳನ್ನು ಕೊಟ್ಟಿದ್ದಾರೆ. ಆ ಸೂತ್ರಗಳು ಯಾವುದಂದರೆ ಕಾಯಕ, ದಾಸೋಹ ಮತ್ತು ಅಸಂಗ್ರಹ ನೀತಿಯಲ್ಲಿ. ಈ 3 ಸೂತ್ರಗಳ ಮೂಲಕ ಅವರು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಕ್ಕೆ ಶರಣರು ಪ್ರಯತ್ನ ಮಾಡಿದ್ದಾರೆ. ಈಗ ನಾವು ಮೊದಲನೇ ಸೂತ್ರದ ಬಗ್ಗೆ ಪ್ರಸ್ತಾವ ಮಾಡ್ತಾ ಇದ್ದೀವಿ. ಮೊದಲು ಕಾಯಕ ಅಂತ ಹೇಳ್ತೀವಿ. ನಾವೆಲ್ಲರೂ ಬರೇ ಕಡಿಮೆ ಮಾಡೋದನ್ನ ನಾವು ಕಾಯಕ ಅಂತ ಕರೆಯುವುದಿಲ್ಲ. ಆ ಭಕ್ತಿಯಲ್ಲಿ ಭಕ್ತಿ ಸೇರಿಸಿದರೆ ಮಾತ್ರ ಅದು ಕಾಯಕ ಆಗ್ತದೆ. ಆಶಿಗಳು ಕಾಯಕವನ್ನೇ ಸಂತೋಷವನ್ನು ಕಾಣ್ತಿದ್ರು, ಕಾಯಕವನ್ನೇ ಆನಂದವನ್ನು ಕಾಣ್ತಿದ್ರು. ಅದಕ್ಕೆ ಮೊದಲ ವೃತ್ತಿಯಲ್ಲಿ ನಮಗೆ ಎಲ್ಲ ವೃತ್ತಿಯನ್ನು ಕಾಯಕ ಕರೀತಾರಲ್ಲ, ಆ ವೃತ್ತಿಯಲ್ಲಿ ಭಕ್ತಿ ಸೇರಿಸಿದರೆ ಅದು ಕಾಯಕ ಆಗ್ತದೆ. ಅದರ ಜೊತೆಗೆ ನಾವು ಯಾವುದೇ ಕಾಯಕದಲ್ಲಿ ನಾವು ಭಕ್ತಿಯನ್ನು ಸೇರಿಸಿದರೆ ಅದು ದಾಸೋಹ ಆಗ್ತದೆ. ಈ ರೀತಿಯಾಗಿ ಕಾಯಕ ಅಂತಕ್ಕಂಥ ಒಂದು ಮಹತ್ವವಾದಂಥ ಕೊಡುಗೆಯನ್ನು ನಮ್ಮ ಶರಣರು ಬಿಟ್ಟುಕೊಂಡಿದ್ದಾರೆ. ದಾಸೋಹ ಅಂದರೆ ನಾವು ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಇಟ್ಕೊಂಡು ಉಳಿದನ್ನು ಬೇರೆಯವರಿಗೆ ಕೊಡ್ತಕ್ಕಂಥದ್ದೇ ದಾಸೋಹ. ಇಲ್ಲಿ
ಅನ್ಯಾಯ ಮಾಡೋದಿಲ್ಲ. ಅವರ ಹಕ್ಕನ್ನು ಬಸವಣ್ಣನಿಗೆ. ಮಹಾತ್ಮ ಗಾಂಧೀಜಿಯವರು ಮಾತಾಡ್ತಾರೆ, ಪ್ರತಿಯೊಬ್ಬರ ಬೇಡಿಕೆಯನ್ನು ಈಡೇರಿಸಬಹುದು, ಆದರೆ ಒಬ್ಬನ ದುರಾಸಕ್ತಿ ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಿಸರ್ಗವು ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸತಕ್ಕ ಶಕ್ತಿ ಇದೆ, ಆದರೆ ನಮ್ಮ ದುರಾಸೆಗಳನ್ನು ಈಡೇರಿಸಲಿಕ್ಕೆ ಶಕ್ತಿ ನಿಸರ್ಗಕ್ಕೂ ಇಲ್ಲ. ಆ ಒಂದು ಸ್ಥಿತಿಯಲ್ಲಿ ನಾವು ನಮ್ಮ ಒಂದು ಸುತ್ತಮುತ್ತಲಲ್ಲಿ ಒಂದು ಒಳ್ಳೆಯ ನೆಮ್ಮದಿಯ ಜೀವನ ಸ್ಥಿತಿಗೆ ಸಾಧ್ಯ ಇರೋ ಅಷ್ಟು ಸಂಪತ್ತನ್ನು ಮಾತ್ರ ಹೊಡಿತ ಮಾಡಬೇಕು. ಇದು ಯಾಕಂದ್ರೆ ನಾವು ಆಧಾರ ಕೆಲಸ ಮಾಡಿ ಒಂದು ಸಂಬಳ ಬಂದಿರ್ತಾವೆ. ಆವಾಗ ಆ ಗಂಟೆಗಾಲದಲ್ಲಿ ಇಷ್ಟಾಗ್ತದೆ ಆಸೆ ಪಟ್ಟಿರಿ, ಶಾಲೆಗಿಂತ ಆಸೆ ಇರಬಾರ್ದು, ನಾಳೆ ಆಸೆ ಶಾಲೆ ಇರಬಾರ್ದು, ಅದು ಹೋಗಿ ವಾಪಸ್ ಮಾಡ್ತದೆ ಹೇಳ್ತಾರೆ. ಹಾಗೆ ನಾವೆಂದೂ ಕೂಡ ಹೇಳಬೇಕು, ನಾವೆಂದೂ ಕೂಡ ಹಾಗೆ ಹೇಳುವ ರೀತಿ ಆಗಬೇಕಾಗ್ಯದ. ಆಗಬೇಕಾದ್ರೆ ಏನಾಗಬೇಕು, ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ಪಂಚಾಯತ್ ರೀತಿಯಲ್ಲಿ ಕಾಣಬೇಕು, ಎಲ್ಲರೂ ಸಮಾಜ ರೀತಿಯಲ್ಲಿ ಕಾಣಬೇಕು. ಇನ್ನೊಂದು ಕಾಲ ಜಾತಿ ಇದೆ, ಅದು ಹುಟ್ಟಿದ ಪ್ರಕಾರ ಜಾತಿ ಇದೆ. ಅದು ಈಗ ಹಾಗೆ ಈ 3 ಜಾತಿಗಳು ಅನಿಸ್ತಾರೆ. ಎಂಥ 3 ಜಾತಿಗಳವ, ಒಂದು ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬಸವಣ್ಣನವರ ಬಗ್ಗೆ ಕೆಲವೊಂದು ವಚನಗಳನ್ನು ಹೇಳುತ್ತೇನೆ. ಶಿವಲೋಕಕ್ಕೆ ಸರಿಬೇರೆ ಲೋಕವಿಲ್ಲ, ಶಿವಮಂತ್ರಕ್ಕೆ ಸರಿಬೇರೆ ಮಂತ್ರವಿಲ್ಲ, ಜಗಕ್ಕೆ ಇಕ್ಕಿಗೆ ಮುಟ್ಟಿಗೆ ಎತ್ತಿ ಕುಡಿ ಕೂಡಲ ಸಂಗಯ್ಯನೊಬ್ಬನೇ ದೈವವೆಂದ. ಮಾಡಿದ ಮನೆಯಿಂದಲೇ ಇಡೀ ಕೆಟ್ಟ ನಿಜವಿಲ್ಲದೆ, ಮಾಡುವ ನೀಡುವ ನಿಜಗಳ ಉಳ್ಳಡೆ ಕೂಡಿಕವ ನಮ್ಮ ಕೂಡಲ ಸಂಗಮ ದೇವ. ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ, ಮುಗಿಯಬೇಡ ಅನ್ನೆಲೆಗೆ ಅಸಹ್ಯಪಡಬೇಡ, ತನ್ನ ಬಡಿಸಬೇಡ ಇದೀಗ ಅಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೆ ಬಹಿರಂಗ ಶುದ್ಧಿ, ಇದೆ ನಮ್ಮ ಕೂಡಲ ಸಂಗಮ ದೇವರ ಸ್ವರೂಪವೇ. ಆಚಾರವರಿಗೆ ವಿಚಾರವರಿಗೆ ಜಂಡು ಮಸ್ತರಲಿಂಗ ಕಾಣಿಲಯ್ಯ, ಜಾತಿ ಭೇದವಿಲ್ಲ, ಶೂದ್ರಕವಿಲ್ಲ, ಅಜಾತನಿಗೆ ಕುಲವಿಲ್ಲ, ನುಡಿದಂತೆ ನಡೆದಿದ್ದರೆ ಕೂಡಲ ಸಂಘ ಮೆಚ್ಚಿ ಕಾಣಿಲಯ್ಯ. ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ, ಒಲೆ ಹತ್ತಿ ಉರಿದರೆ ನಿಲ್ಲಬಾರದು. ಏರಿ ನೀರು ಮಡಿ ಬೇಡಿ ಕೈಯ ಮೇವಡೆ, ನಾಯಿ ತನ್ನ ಮನೆಯಲ್ಲಿ ಕಳ್ಳುವಡೆ, ತಾಯಿ ಮೊರೆ ಹಾಲು ನಂಜಾಗಿ ಕೊಳ್ಳುವಡೆ, ಪುಣ್ಯಾನಿಗೆ ದೂರವೇ ತಂದೆ ಕೂಡಲ ಸಂಗಮ ದೇವ. ಈ ಹುಟ್ಟಿಸಿ ಜೀವನ ಬಹುಸತಿ ಮಾಡಿದ ಬಳಿಕ ಬಿಡಿಸುವರೆಲ್ಲುಂಟು, ಪುಣ್ಯ ಪಾಪಗಳೆಂಬವು ತಮ್ಮ ಇಷ್ಟ ಕಂಡಿರೆ. ಅಯ್ಯ ಎಂದರೆ ಸ್ವರ್ಗ, ಎಲ್ಲೋ ಎಂದರೆ ನರಕ, ದೇವಭಕ್ತ ಜಯ ಜಯ. ನಮ್ಮ ನುಡಿಯೊಳಗೆ ಕೈಲಾಸವಿಲ್ಲದೆ ನಮ್ಮ ಕೂಡಲ ಸಂಗಮ ದೇವ. ಮಿಥ್ಯವೇ ನುಡಿಯುವುದೇ ಮಾತ್ರ ಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ನೀವೇ ಪ್ರಮಾಣ. ಶಿವಾಚಾರವೆಂಬುದೊಂದು ಬಾಳ ಬರೆದಾರೆ, ಲಿಂಗ ಮೆಚ್ಚಬೇಕು, ಜಂಗಮ ಮೆಚ್ಚಬೇಕು, ಪ್ರಸಾದ ಮುಚ್ಚಿ ತನ್ನಲ್ಲಿ ಸ್ವರ್ಗ ವಾಸಿಸಬೇಕು. ಬಿಟ್ಟ ಬರ್ತನೆ ಮೆಚ್ಚುವುದೇ ನಮ್ಮ ಕೂಡಲ ಸಂಗಮ ದೇವ. ಧನ್ಯವಾದಗಳು. ಸಂಧ್ಯಾ ಶುಭಾಶಯಗಳು. ನನ್ನ ಹೆಸರು ಆಯುಷ್. ನಾನು 3ನೇ ತರಗತಿಯಲ್ಲಿ ಓದುತ್ತೇನೆ. ಅಳಬೇಡ ಕೊಳಬೇಡ ಉಸಿರು ಬೇಡ, ಉಣಿಯಬೇಡ ಜನರಿಗೆ ಅಸಹ್ಯ ಮಾಡಬೇಡ, ಅನ್ನ ಉಣ್ಣಿಸಬೇಡ ನೀರು ಅಡಲಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೆಲೆಸುವ ಪರಿ. ಕುಮಾರ್ ಪಬ್ಲಿಕ್ ಸ್ಕೂಲು 4ನೇ ತರಗತಿ ಓದುತ್ತಿದ್ದೇನೆ. ಕಂಕಣ ತುಂಬಿದ ಬಳಿಕ ನೋಡಲಿಲ್ಲ, ಕೈಗಳ ತುಂಬಿದ ಬಳಿಕ ಕೇಳಲಿಲ್ಲ, ಕೈಯ ಮನ ತುಂಬಿದ ಬಳಿಕ ಅಂಗಿಸಲಿಲ್ಲ. ಮಾತ ಕೂಡಲ ಸಂಗಮ ದೇವ. ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ, ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ.